ಹನ್ನೊಂದನೇ ಅಧ್ಯಾಯದ 46ನೇ ಶ್ಲೋಕ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಇಲ್ಲಿ ಹಿಂದೆ ಹೇಳಿದ್ದನ್ನೇ ತದೇವ ಮೇ ದರ್ಶಯ ದೇವರೂಪಂ ಅಂತ ಹಿಂದೆ ಪ್ರಾರ್ಥನೆ ಮಾಡಿದ್ದ. ಈ ನಿನ್ನ ವಿಶ್ವರೂಪ ದರ್ಶನವನ್ನ ಮಾಡಿ ನನಗೆ ಭಯ ಉಂಟಾಗ್ತಾ ಇದೆ, ಮೈ ನಡುಕ್ತಾ ಇದೆ, ಹೀಗೆಲ್ಲ ಮಾತಾಡಿರ್ತಕ್ಕಂಥ ಅರ್ಜುನ ಇವಾಗ ಅದೇ ರೂಪವನ್ನು ತೋರಿಸು ಎಂಬುದಾಗಿ ಮತ್ತೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ವಿಶ್ವಮೂರ್ತೆ ಅಂತ ಸಂಬೋಧನೆ, ಸಹಸ್ರಬಾಹೋ ವಿಶ್ವಮೂರ್ತೆ, ಇದೆಲ್ಲ ಭಗವಂತನಿಗೆ ಮಾಡ್ತಾ ಇರುವಂತ ಸಂಬೋಧನೆಗಳು. ಸಹಸ್ರಬಾಹೋ, ಎಲೆ ಸಹಸ್ರಬಾಹುವೆ. ಸಹಸ್ರ ಶಬ್ದವು ಅನಂತವಾಚಿ, ಅನಂತ ಅಂತ ಅರ್ಥ. ಹಾಗಾಗಿ ಅನಂತ ಬಾಹುಗಳನ್ನು ಹೊಂದಿರುವವನು ನೀನು. ಇನ್ನು ವಿಶ್ವಮೂರ್ತೆ, ಇದು ಕೂಡ ಸಂಬೋಧನೆ. ವಿಶ್ವಮೂರ್ತಿ ವಿಶ್ವಮೂರ್ತಿ ವಿಶ್ವಮೂರ್ತಯ. ಹೇ ವಿಶ್ವಮೂರ್ತೆ, ಎಲೆ ಜಗತ್ತೇ ಮೂರ್ತಿಯಾಗಿ ಇರುವವನೇ, ಇಡೀ ಜಗತ್ತೇ ನಿನ್ನ ಒಂದು ಆಕಾರ, ಇಡೀ ಜಗತ್ತೇ ನಿನ್ನ ಒಂದು ಸ್ವರೂಪ. ವಿಶ್ವಮೂರ್ತೆ ಸಂಬೋಧನೆ. ಪ್ರಸನ್ನೇನ ಮಯ ಕಿರೀಟಿನಂ ಗದಿನಂ ಚಕ್ರಹಸ್ತಂ, ನೀನು ಕಿರೀಟಧಾರಿಯಾಗಿ ಗದೆಯನ್ನ ಕೈಯಲ್ಲಿ ಹಿಡ್ಕೊಂಡು ಚಕ್ರವನ್ನ ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ನಿನ್ನ ಹಳೆಯ ರೂಪಗಳಿತ್ತಲ್ಲ, ಮೊದಲು ನೀನು ನನಗೇನು ರೂಪವನ್ನ ತೋರಿಸಿದ್ದೆ ಅದೇ ರೂಪಗಳನ್ನು ನನಗೆ ತೋರಿಸು. ಈ ನಿನ್ನ ವಿಶ್ವರೂಪ ದರ್ಶವನ್ನ, ಸಹಸ್ರ ಬಾಹು, ಅನಂತ ಬಾಹುಗಳು, ವಿಶ್ವಮೂರ್ತಿ, ವಿಶ್ವಸ್ಮಿನ್ ಮೂರ್ತಿ, ಎಲ್ಲಾ ಕಡೆ ತುಂಬಿರತಕ್ಕಂಥ ಈ ನಿನ್ನ ಆಕಾರವನ್ನು ನೋಡುವಂತ ಶಕ್ತಿ, ಆ ಆಕಾರವನ್ನ ನೋಡಿ ತಡೆದುಕೊಳ್ಳುವಂತ ಸಾಮರ್ಥ್ಯ ನನಗಿಲ್ಲ. ಹಾಗಾಗಿ ಕಿರೀಟಿನಂ ಗದಿನಂ ಚಕ್ರಹಸ್ತಂ, ಆ ಕಿರೀಟಧಾರಿಯಾಗಿರುವಂತಹ, ಕೈಯಲ್ಲಿ ಗದೆಯನ್ನ ಶತ್ರುಗಳನ್ನು ಸಂಹಾರ ಮಾಡ್ಲಿಕ್ಕೋಸ್ಕರವಾಗಿ ಗದಾಧಾರಿಯಾಗಿ ಚಕ್ರಧಾರಿಯಾಗಿರ್ತಕ್ಕಂತಹ ತ್ವಾಂ ದ್ರಷ್ಟುಂ ತಥೈವ ದ್ರಷ್ಟುಂ ಅಹಮಿಚ್ಛಾಮಿ. ಹಿಂದೆ ತಥೈವ ಅಂದ್ರೇನು? ಹಿಂದೆ ನೋಡಿದಂತೆ, ಹಿಂದೆ ನಾನು ನಿನ್ನ ಯಾವ ರೀತಿಯಲ್ಲಿ ನೋಡಿದ್ನೋ ಅದೇ ರೀತಿಯಲ್ಲಿ ನಾನು ನಿನ್ನನ್ನು ನೋಡಲು ಇಚ್ಛೆ ಪಡ್ತಾ ಇದ್ದೇನೆ. ಇನ್ನ ವಿಶ್ವರೂಪ ದರ್ಶನವನ್ನ ಸಾಕು ಮಾಡಿಸು, ಅದು ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹು, ತೇನೈವ ರೂಪೇಣ ಚತುರ್ಭುಜೇನ, ಆ ನಾಲ್ಕು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿರುವಂತ ನಿನ್ನ ರೂಪ, ಒಂದು ಕೈಯಲ್ಲಿ ಶಂಖ, ಮತ್ತೊಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ಗದಾ, ಮತ್ತೊಂದು ಕೈಯಲ್ಲಿ ಪದ್ಮ, ನಾಲ್ಕು ಭುಜದ ರೂಪ, ಇದನ್ನ ನೀನು ನನಗೆ ತೋರಿಸಿದ್ದೀಯ ಹಿಂದೆ. ನೋಡಿ, ಇದರ ಮೂಲಕವಾಗಿ ಕೃಷ್ಣ ಸಾಮಾನ್ಯ ದುರ್ಯೋಧನ ದುಶ್ಯಾಸನಾದಿಗಳಿಗೆ ಬರೀ ಎರಡು ಕೈಯ ಒಬ್ಬ ಸಾಮಾನ್ಯ ಗೊಲ್ಲನಂತೆ ಅಥವಾ ಸಾಮಾನ್ಯ ಒಬ್ಬ ರಾಜಕೀಯ ವ್ಯಕ್ತಿ ಅಂತ ಕಂಡರೂ ಕೂಡ ಅರ್ಜುನನ ಕಣ್ಣಿಗೆ ಈ ಹಿಂದೆ ಸಾಕ್ಷಾತ್ ಭಗವಂತನಾಗಿಯೇ ಕಂಡಿದ್ದಾನೆ. ಅದಕ್ಕೆ ತಥೈವ, ಹಿಂದೆ ಯಾವ ರೀತಿ ನಿನ್ನ ನೋಡಿದ್ನೋ ತದೇವ ಮೇ ದರ್ಶಯಮೇವ ದೇವರೂಪಂ ಅಂತ ಬಂತು ಹಿಂದೆ. ಆ ರೂಪ ಎಂಥದ್ದು ಅಂತ ಸ್ಪಷ್ಟಪಡಿಸ್ತಾ ಇದ್ದಾನೆ. ಇಷ್ಟು ದಿವಸ ಇಡೀ ಜಗತ್ತನ್ನು ಕೇವಲ ಒಬ್ಬ ಗೋಪಾಲಕನನ್ನಾಗಿ ಸಾಮಾನ್ಯ ವ್ಯಕ್ತಿಯನ್ನಾಗಿ ಕಂಡರೂ ಕೂಡ ನಾನು ನಿನ್ನನ್ನು ಒಬ್ಬ ಸಾಮಾನ್ಯ ಗೋಪಾಲಕ ಅಂತ ಕಂಡೇ ಇಲ್ಲ. ನಾನು ನಿನ್ನನ್ನು ಭಗವಂತ ಅಂತ ನೋಡಿದ್ದೆ. ಅದು ಹೇಗೆ ನೋಡಿದ್ದೆ? ಚತುರ್ಭುಜ. ಯಾಕಂದ್ರೆ ಯಾರಿಗೂ ಜಗತ್ತಿನಲ್ಲಿರ್ತಕ್ಕಂಥ ಮನುಷ್ಯರಿಗೆ ನಾಲ್ಕು ಭುಜಗಳು ಅಂತ ಇರೋದಿಲ್ಲ. ಭಗವಂತನಿಗಿರ್ತಕ್ಕಂಥದ್ದು, ಅದು ಭಗವಂತನದ್ದೇ ಸ್ಪೆಷಲ್ ಆಗಿರ್ತಕ್ಕಂಥ ಆಯುಧಗಳು, ಶಂಖ ಚಕ್ರ ಗದಾ ಇತ್ಯಾದಿಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಹೀಗೆ ಚಕ್ರ ಗದಾಧಾರಿಯಾಗಿರ್ತಕ್ಕಂಥ ನಿನ್ನ ರೂಪ ಇದೆಯಲ್ಲ, ಇದು ಪರಮಾದ್ಭುತವಾಗಿರ್ತಕ್ಕಂಥ ರೂಪ. ನಾನು ಇಷ್ಟು ದಿವಸ ನಿನ್ನನ್ನು ಹಾಗೇ ನೋಡಿದ್ದೆ. ಸಾಮಾನ್ಯ ದುರ್ಯೋಧನ ದುಶ್ಯಾಸನ ಇಂಥವರ ಕಣ್ಣಿಗೆ ನೀನು ಎರಡು ಬಾಹುಗಳ ಒಬ್ಬ ವ್ಯಕ್ತಿಯಾಗಿ ಕಂಡರೆ, ನನಗೆ ನೀನು ನಾಲ್ಕು ಬಾಹುಗಳ ಶಕ್ತಿಯಾಗಿಯೇ ಕಂಡಿದ್ದೀಯಾ. ಅದರಿಂದಾಗಿ ಅದೂ ಭಗವಂತನ ರೂಪ, ಇದೂ ಭಗವಂತನ ರೂಪ. ಆದರೆ ಈ ರೂಪವನ್ನ ನೋಡಿ ತಡೆದುಕೊಳ್ಳುವ ಶಕ್ತಿ ನನಗಿಲ್ಲ. ಅದರಿಂದಾಗಿ ಹಿಂದೆ ನೀನೇನು ದರ್ಶನವನ್ನ ಮಾಡಿಸಿದ್ದೀಯೋ ಅದೇ ರೂಪವನ್ನು ನನಗೆ ತೋರಿಸು ದೇವ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಿರೀಟಿನಂ, ಕಿರೀಟಧಾರಿ, ಸಹಸ್ರಬಾಹೋ, ಸಹಸ್ರಬಾಹುವೇ ಅಂದ್ರೆ ಅನಂತ ಬಾಹುವೇ, ವಿಶ್ವಮೂರ್ತೆ, ಎಲ್ಲಾ ಕಡೆ ತುಂಬಿದ ಸ್ವರೂಪ ಇರುವವನೇ, ಕಿರೀಟಿನಂ ಕಿರೀಟಧಾರಿಯಾದ, ಗದಿನಂ ಕೈಯಲ್ಲಿ ಶತ್ರುಗಳನ್ನ ಶಿಕ್ಷಿಸಲು ಗದೆಯನ್ನ ಹಿಡಿದಿರತಕ್ಕಂತಹ, ಚಕ್ರಹಸ್ತಂ ಚಕ್ರವನ್ನ ಧರಿಸಿರುವಂತಹ, ಚತುರ್ಭುಜೇನ ತೇನೈವ ರೂಪೇಣ, ಚತುರ್ಭುಜ ನಾಲ್ಕು ಭುಜಗಳು ಇರುವಂತಹ, ಶಂಖ ಚಕ್ರ ಗದಾ ಪದ್ಮಗಳಿಂದ ಸಹಿತವಾದ, ನಾಲ್ಕು ಭುಜಗಳಿಂದ ಯುಕ್ತವಾದ, ತೇನೈವ ರೂಪೇಣ ಆ ನಿನ್ನ ರೂಪದಿಂದಲೇ,
ತ್ವಾಂ ಮತ್ತು ತಥೈವ ಹಿಂದೆ ಯಾವ ರೀತಿಯಲ್ಲಿ ನೋಡಿದ್ನೋ ಅದೇ ರೀತಿಯಲ್ಲಿ ತ್ವಾಂ ನಿನ್ನನ್ನು ದ್ರಷ್ಟು ನೋಡಲು ಇಚ್ಛಾಮಿ ನಾನು ಬಯಸುತ್ತಿದ್ದೇನೆ. ಆದ್ದರಿಂದಾಗಿ ನನಗೆ ಈ ನಿನ್ನ ವಿಶ್ವರೂಪದ ದರ್ಶನವನ್ನು ಸಾಕು ಮಾಡಿಸು. ನೋಡಿ, ಕೆಲವುದೆಲ್ಲ ಎಷ್ಟೇ ಪರಮಾದ್ಭುತವಾದರೂ ಕೂಡ ಆ ಪರಮಾದ್ಭುತವಾದ ಒಂದು ವಸ್ತುವನ್ನ ಇಟ್ಟುಕೊಳ್ಳುವ ಶಕ್ತಿ ನಮ್ಗೆ ಬೇಕು ಅಲ್ವಾ. ಏನೋ ತುಂಬಾ ಬೆಲೆ ಬಾಳತ್ತೆ. ಆ ತುಂಬಾ ಬೆಲೆ ಬಾಳ್ತಕ್ಕಂಥದ್ದು ಅದು ಪದವಿ ಇರ್ಬೋದು, ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ಅವರನ್ನ ನಮ್ಮ ಜೊತೆ ಇಟ್ಕೊಳ್ಳುವ ಶಕ್ತಿ ನಮ್ಗೆ ಬೇಕಲ್ವಾ. ಅದಿಲ್ಲ. ಅದು ಅರ್ಜುನ ಹೇಳ್ತಾ ಇದ್ದಾನೆ. ವಸ್ತುತ ಭಗವಂತ ಯಾರಿಗೂ ತೋರಿಸದೇ ಇರತಕ್ಕಂತಹ ಇಷ್ಟು ದೊಡ್ಡ ವಿಶ್ವರೂಪವನ್ನು ತೋರಿಸಿದ್ದಾನೆ. ಅತ್ಯಂತ ಅಪರೂಪದ ರೂಪ. ಯಾವಾಗ್ಲೂ ಇದೇ ರೂಪವನ್ನು ತೋರಿಸಿಕೊಂಡು ಬಿಟ್ಟು ಇರು ಅಂತ ಹೇಳ್ಬೋದಿತ್ತು, ಆದ್ರೆ ಅದಾಗಲ್ಲ. ಯಾಕಂದ್ರೆ ಭಗವಂತನ ಆ ರೂಪ ಅದು ಪರಮಾದ್ಭುತವಾದ ಶಕ್ತಿಯಾದರೂ ಕೂಡ ಅದನ್ನ ತಡೆದುಕೊಳ್ಳುವಂತ ಸಾಮರ್ಥ್ಯ, ಅದನ್ನ ನೋಡ್ತಾ ಇರತಕ್ಕಂಥ ಶಕ್ತಿ ಇವನಲ್ಲಿಲ್ಲ. ಅದಕ್ಕೋಸ್ಕರವಾಗಿ ನನ್ನ ಯೋಗ್ಯತೆ ಇಷ್ಟೇ. ನನಗೆ ಈ ನಿನ್ನ ಸಹಸ್ರ ಬಾಹು ಅನಂತ ರೂಪಗಳನ್ನು ನೋಡುವ ಶಕ್ತಿ ನನಗಿಲ್ಲ. ನಾನು ಏನೇ ಇದ್ರೂ ನಿನ್ನ ಚತುರ್ಭುಜ ರೂಪಗಳನ್ನ ಶಂಖಚಕ್ರ ಗದಾ ಪದ್ಮಧಾರಿಯಾಗಿರ್ತಕ್ಕಂಥ ನಿನ್ನ ರೂಪವನ್ನು ಮಾತ್ರ ನೋಡುವ ಶಕ್ತಿ ನನಗಿರುವಂಥದ್ದು. ಅದನ್ನ ತೋರಿಸು ದೇವ ಅಂತ ಈ ಪ್ರಾಮಾಣಿಕವಾಗಿ ಕಾಳಜಿ, ಆ ಪ್ರಾಮಾಣಿಕವಾದ ಒಂದು ಮಾತುಗಳನ್ನು ಆಡ್ತಾ ಇದ್ದಾನೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಇಲ್ಲದ ಸಾಮರ್ಥ್ಯವನ್ನ ನಾವು ನಮ್ಮಲ್ಲಿ ಇದೆ ಅಂತ ನಾವು ತೋರಿಸ್ಕೊಳ್ಳಿಕ್ಕೆ ಹೋಗ್ತೇವೆ. ಆದ್ರೆ ಅರ್ಜುನ ಎಷ್ಟು ಪ್ರಾಮಾಣಿಕವಾಗಿ ತನಗೆ ಏನಾಗತ್ತೆ, ತನ್ನಲ್ಲಿ ಏನ್ ಶಕ್ತಿ ಇದೆ ಅದನ್ನು ಮಾತ್ರ ಇಲ್ಲಿ ಹೇಳ್ಕೊಳ್ತಿದ್ದಾನೆ ಹೊರತು ಬೇರೆ ಏನನ್ನು ಕೂಡ ಅಲ್ಲಿ ಇದು ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಅಂದ್ರೆ ಅಷ್ಟು ಪ್ರಾಮಾಣಿಕವಾಗಿ ನನಗೆ ಇಷ್ಟು ಮಾತ್ರ ನೋಡ್ಲಿಕ್ಕಾಗತ್ತೆ, ಆ ರೂಪವನ್ನ ನನಗೆ ತೋರಿಸು ಅಂತ ಮಾತಾಡ್ತಾ ಇದ್ದಾನೆ. ಕಿರೀಟಿನಂ ಗದಿನಂ ಚಕ್ರಹಸ್ತಂ ಇಚ್ಛಾಮಿ ತ್ವಾಂ ದ್ರಷ್ಟುಮಹಂ ತಥೈವ ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರಬಾಹೋ ಭವ ವಿಶ್ವಮೂರ್ತೆ. ಶ್ರೀ ಕೃಷ್ಣಾರ್ಪಣಮಸ್ತು.